ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ಏನಾಗಿತ್ತು ಅಂತಂದರೆ, ಹಿಮವಂತ ಮತ್ತು ಪ್ರಾರ್ಥನಾ ಮನೆ ಬಿಟ್ಟು ಬಂದಿದ್ದರು. ಮನೆ ಬಿಟ್ಟು ಬಂದು ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ತನಕ ಅವರು ನಡ್ಕೊತ ಬಂದಿದ್ದರು. ಆ ಟೈಮಲ್ಲಿ ಹಿಮವಂತ ಪ್ರಾರ್ಥನಾಳ ಕನಸು ನೀನು ಎಲ್ಲ ಏನಿದ್ರು ಇಲ್ಲಿಯೇ ಮುಗೀತು ಅಂತಂದು ಹೇಳ್ತಾ ಇದ್ದ. ಮುಂದೇನಾಗುತ್ತೆ ಅಂತಂದು ವಿಡಿಯೋ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ನೋಡೋಣ ಯಾವ ಥರ ಇದೆ ಅಂತಂದು. ನನ್ನ ಮನೆಯ ವಸ್ತಿನೊಳಕ್ಕೆ ಕಾಲಿಟ್ಟ ಕ್ಷಣದಿಂದ ಕನಸು ಮುಗಿಯುತ್ತದೆ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಏನಾಗುತ್ತೆ ಅಂತಂದರೆ, ನಿನ್ನ ಬದುಕು ಆರಂಭವಾಗುತ್ತದೆ, ನನ್ನ ಕೋಣೆಗೆ ಬಂದಿರು ಅಂತಂದು ಹೇಳ್ತಾನೆ. ಯಾರು? ಹಿಮವಂತ ಪ್ರಾರ್ಥನಾಗಿ ನನ್ನ ಕೋಣೆಗೆ ಬಂದಿರು ಅಂತಂದು ಹೇಳ್ತಾನೆ. ಅದಿನ್ನು ಮೇಲೆ ನಿನ್ನದು ಅಂದರೆ ಇದು ಅದಿನ್ನು ಅಂತಂದರೆ ಕನಸು. ಇನ್ನು ಕನಸು ಏನೈತೆ ಅದು ನನ್ನದು, ನನ್ನ ಬದುಕಿಗೆ ಬಂದಿರು ನೀನು. ಅದಿನ್ನು ಮೇಲೆ ನಮ್ಮಿಬ್ಬರದು. ಆ ಕನಸು ಏನು ನೀನು ಕನಸಿದಾವಲ್ಲ ಅವೆಲ್ಲ ಕನಸು ನಮ್ಮಿಬ್ಬರದು ಅಂತಂದು ಹೇಳ್ತಾ ಇದ್ದಾನೆ. ಇಷ್ಟಕ್ಕೂ ನಿನಗೆ ನಾನೇನಾಗಬೇಕು ಪ್ರಾರ್ಥನಾ ಅಂತಂದು ಪ್ರಾರ್ಥನಾಗಿ ಕೇಳ್ತಾ ಇದ್ದಾನೆ. ಯಾರು? ಹಿಮವಂತ. ಅದಕ್ಕೆ ಕೇಳಿದ್ನಲ್ಲ, ನನಗೆ ಗೊತ್ತಿಲ್ಲ, ಬಹುಶಃ ನಿನಗೂ ಗೊತ್ತಿರಲಾರದು ಅಂತ ಹಿಮವಂತ. ನನಗೂ ಗೊತ್ತಿಲ್ಲ, ಬಹುಶಃ ನಿನಗೂ ಗೊತ್ತಿರಲಾರದು. ಈಗಲೇ ಅದಕ್ಕೊಂದು ಹೆಸರಿಡುವುದು ಬೇಡ, ನಾವು ಈಗಲೇ ಹೆಸರಿಡೋದು ಬೇಡ. ಅದಕ್ಕೆ ನಾನು ಗಂಡಸು, ನನ್ನ ಹೆಸರು ಹಿಮವಂತ, ನೀನು ಹೆಂಗಸು, ನಿನ್ನ ಹೆಸರು ಪ್ರಾರ್ಥನಾ ಅಂತಿರಲಿ, ಅಷ್ಟೇ ವಿವರಣೆ ಸಾಕು ಅಂತಂದು ಹೇಳ್ತಾ ಇದ್ದಾನೆ. ಯಾರು? ಹಿಮವಂತ. ಈಗ ಹೇಳು, ನನ್ನನ್ನು ನಂಬಿಕೊಂಡು ಸಾವಿನ ಕೊನೆಯ ಕಿಲೋಮೀಟರ್ ತನಕ ನಡೆಯುತ್ತೀಯಾ? ಅಂದರೆ ಅವನು ಮನೆ ಬಿಟ್ಟು ಬಂದಿದ್ದಾರಲ್ಲ, ನಿನ್ನ ನನ್ನ ಮೇಲೆ ನಂಬಿಕೆ ಇರೋದಾದರೆ, ಯಾರಿಗೆ? ಹಿಮವಂತನ ಮೇಲೆ ಪ್ರಾರ್ಥನೆಗೆ ನಂಬಿಕೆ ಇರೋದಾದರೆ ನೀನು ಸಾವಿನ ಕೊನೆಯ ಕಿಲೋಮೀಟರ್ ತನಕ ನಡೆಯೋಕ್ಕೆ ನೀನು ಸಿದ್ಧವಿದೆಯಾ ಅಂತಂದು ಯಾರು? ಹಿಮವಂತ ಪ್ರಾರ್ಥನಾಗಿ ಕೇಳ್ತಾ ಇದ್ದಾನೆ. ಅಂತಂದು ಯಾವಾಗ ಕೇಳಿದ್ನ ಅಂತಂದರೆ, ಅವತ್ತು ಹಿಮವಂತ ತೆಂಗಿನ ಮರವೊಂದರ ಬಡ್ಡೆಗೆ ಹತ್ತು ನಿಂತು ಕೇಳಿದ್ದ. ಪ್ರಾರ್ಥನಾಳಿಗೆ ಈ ಥರ ಕೇಳಿದ್ದ. ಆಗ ಪ್ರಾರ್ಥನಾಳ ಕಣ್ಣುಗಳಲ್ಲಿ ಇಬ್ಬನಿ ಇತ್ತು. ಅವಳ ಕಣ್ಣಲ್ಲಿ ನೇನೇ ಇದ್ದಿಲ್ಲ, ಅವಳ ಕಣ್ಣಲ್ಲಿ ಇಬ್ಬನಿ ಇತ್ತು. ತನ್ನ ಮನೆ ಎಂಬ ಪುಟ್ಟ ನರಕದಿಂದ ಹೊರಬೀಳಲು ಅವಳು ತೆಗೆದುಕೊಂಡಿದ್ದು 16 ದಿನ ಅಂತಂದರೆ, ತನ್ನ ಮನೆ ಎಂಬ ಅವಳಿಗೆ ಮನೆಯಲ್ಲಿ ಕಷ್ಟ ಯಾವ ಥರ ಇತ್ತು ಗೊತ್ತಿಲ್ಲ ನಮಗೆ, ಆದರೆ ಅವಳಿಗೆ ಮನೆ ಕಷ್ಟ ಅನಿಸಿತ್ತು. ಆ ನರಕದಿಂದ ಹೊರಗೆ ಬೀಳೋಕ್ಕೆ ಅವಳು 16 ದಿನ ತೆಗೆದುಕೊಂಡಿದ್ಲು. 17ನೇ ದಿನದಂದೇ ಸಂಜೆ ಅವಳು ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡಿನಲ್ಲಿದ್ದಳು. ಅಂದರೆ 16 ದಿನ ಅವರ ಮನೆಯಲ್ಲಿ ನರಕ ಅನುಭವಿಸಿದ್ಲು. 17ನೇ ದಿನಕ್ಕೆ ಅವಳು ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡಿನಲ್ಲಿ ಇದ್ಲು. ಕೈಯಲ್ಲೊಂದು ಹರಕು ಚೀಲವೂ ಇರಲಿಲ್ಲ. ಕಣ್ಣುಗಳಲ್ಲಿ ಮಾತ್ರ ಕನಸು ತುಂಬ ಇತ್ತು. ಅಂದರೆ ಅವಳ ಕೈಯಲ್ಲಿ ಏನೂ ಇದ್ದಿಲ್ಲ, ಹುಟ್ಟು ಬಟ್ಟೆ ಮೇಲೇ ಬಂದಿದ್ಲು. ಆದರೆ ಅವಳ ಕಣ್ಣುಗಳಲ್ಲಿ ಅವಳೇನು ಅಂದ್ಕೊಂಡಿದ್ಲಲ್ಲ, ಆ ಕನಸು ಅಷ್ಟೇ ಇತ್ತು ಅಂತಂದು ಹೇಳ್ತಾ ಇದ್ದಾರೆ ಇಲ್ಲಿ. ಕನಸಷ್ಟೇ ಇತ್ತು ಅಂತ ಹೇಳ್ತಾ ಇದ್ಲು. ನಿನಗೆ ಏನಾಗಬೇಕಂತ ಆಸೆ ಇದೆ ಪ್ರಾರ್ಥನಾ ಅಂತಂದು ಹಿಮವಂತ ಪ್ರಾರ್ಥನೆ ಕೇಳ್ತಾ ಇದ್ದಾಳೆ. ಅದಕ್ಕೆ ಅವಳು ಏನು ಹೇಳ್ತಾಳೆ ಅಂತಂದು ನೋಡೋಣ ಇಲ್ಲಿ. ಏನಾಗಬೇಕು ಅಂತ ಆಸೆ ಇದೆ ಪ್ರಾರ್ಥನಾ ಅಂತ ಕೇಳಿದಾಗ, ಅರಸೀಕೆರೆ ಸಮೀಪದ ಹಳ್ಳಿಯೊಂದರ ಗುಡಿಯ ಪೌಳಿಯಲ್ಲಿ ಕಲ್ಲು ಕಂಬಕ್ಕೆ ಬೆನ್ನು ಅದುಮಿ ಕುಳಿತಿದ್ದ ಹಿಮವಂತ ಅವಳನ್ನೇ ದಿಟ್ಟಿಸಿ ನೋಡಿ ಕೇಳಿದ ಅಂತಂದರೆ, ಅವರೊಂದು ಅಲ್ಲಿ ಅರಸೀಕೆರೆ ಅಂತ ಸಮೀಪದ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಗುಡಿಯ ಪೌಳಿಯಲ್ಲಿ ಕಲ್ಲು ಕಂಬಕ್ಕೆ ಬೆನ್ನು ಅದುಮಿ ಕುಳಿತಿದ್ದ ಹಿಮವಂತ. ಯಾವ ಥರ ಕುಳಿತಿದ್ದ ಅಂತಂದರೆ, ಬೆನ್ನು ಅದುಮಿಕೊಂಡು ಕುಳಿತಿದ್ದ. ಅವನು ಆ ಟೈಮಲ್ಲಿ ಅವಳನ್ನು ನೋಡಿ ಕೇಳ್ತಾನೆ, ನಿನಗೆ ಏನಾಗಬೇಕು ಅಂತ ಆಸೆ ಐತ ಅಂತಂದು ಕೇಳಿದಾಕ್ಷಣ ಅವಳು ಉತ್ತರ ತಡಕಾಡದೇ ಇಲ್ಲ. ಅಂದರೆ ಅವಳು ಯೋಚನೆ ಮಾಡದೆ ದಿಢೀರನೇ ಏನು ಹೇಳ್ತಾಳೆ ಅಂತಂದರೆ, ಸರಾಗವೇ ಅವನಡಿಗೆ ತಿರುಗಿ ನನಗೆ ಡಾಕ್ಟರ್ ಆಗಬೇಕಂತಂದು ಆಸೆ ಇದೆ ಅಂತಂದು ಹೇಳ್ತಾಳೆ. ಏನಾಗಬೇಕಂತ ಆಸೆ ಇದೆ ಅಂತ ಹೇಳ್ತಾಳೆ ಅಂದರೆ, ನೀನು ಏನಾಗಬೇಕಂತ ಕೇಳಿದರೆ ನಾನು ಡಾಕ್ಟರ್ ಆಗ್ಬೇಕು ಅಂದ್ಕೊಂಡಿದ್ದೀನಿ ಅಂತಂದು ಪ್ರಾರ್ಥನಾ ಹಿಮವಂತನಿಗೆ ಹೇಳ್ತಾಳೆ. ನಾನು ಡಾಕ್ಟರ್ ಆಗಬೇಕು ಹಿಮವಂತ್ ಹೇಳಿದ್ಲು. ಲಕ್ಷಾಂತರ ಮಕ್ಕಳಿಗೆ ಅಮ್ಮನಾಗಬಲ್ಲಂತಹ ಮಕ್ಕಳ ಡಾಕ್ಟ್ರು ಅಂದರೆ ಏನು? ಲಕ್ಷಾಂತರ ಮಕ್ಕಳಿಗೆ, ನನ್ನ ಮಕ್ಕಳಿಗೆ ಒಂದೇ ಅಲ್ಲ, ಲಕ್ಷಾಂತರ ಮಕ್ಕಳಿಗೂ ನಾನು ಅಮ್ಮ ಆಗಬೇಕು, ಅಂಥ ಡಾಕ್ಟರ್ ಆಗಬೇಕು ಅಂತಂದು ಹೇಳ್ತಾ ಇದ್ದಾಳೆ. ಅವನು ದೇವಸ್ಥಾನದ ಎದುರಿಗಿನ ಪುಷ್ಕರಣಿಯತ್ತ ನೋಡಿದ ಅಂತಂದರೆ, ಇಲ್ಲಿ ಅವನು ದೇವಸ್ಥಾನದ ಎದುರುಗಡೆ ಇರತಕ್ಕಂಥ ಪುಷ್ಕರಣಿಯತ್ತ ನೋಡಿ, ಸಂಜೆ ಬಿಸಿಲಿಗೆ ನೀರು ಥಳಿಸುತ್ತಿತ್ತು. ಎಣಿಸುವ ಜರೂರತೆ ಇಲ್ಲ. ಅಂದರೆ ಎಣಿಸುವ ಜರೂರತೆ ಏನೂ ಇದ್ದಿಲ್ಲ. ಯಾಕಂತಂದರೆ ಅವನ ಜೇಬಿನಲ್ಲಿರೋದೇ 109 ರೂಪಾಯಿ ಅಷ್ಟೇ ಇದ್ದಿದ್ದು. ಅವನು ಜೇಬುಳ ಕೈಯಾಗಿ ನೋಡ್ಕೊಂಡ, ಬರೀ 109 ರೂಪಾಯಿ ಅಷ್ಟೇ ಇತ್ತು. ಪ್ರಾರ್ಥನಾ ಡಾಕ್ಟರ್ ಆಗುತ್ತಾಳ ಅಂತಂದು ಅವನಿಗೊಂದು ಪ್ರಶ್ನೆ ಮೂಡಿತು. ಕುತೂಹಲದಿಂದ ಪ್ರಶ್ನೆ ಮೂಡಿತು. ಯಾಕಂತಂದರೆ ಅವಳು ನಾನು ಡಾಕ್ಟರ್ ಆಗಬೇಕು, ನನಗೆ ಅದು ಆಸೆ ಇದೆ ಅಂತ ಹೇಳ್ತಾ ಇದ್ದಾಳೆ. ಆದರೆ ಇವನು ಕೈಯೊಳಗೆ ಜೋಬೊಳಗೆ ಕೈ ಹಾಕಿದ್ರಿಗಿನ ಅವನಿಗೆ ಸಿಕ್ಕಿದ್ದು ಬರೀ 109 ರೂಪಾಯಿ. ಆ 109 ರೂಪಾಯಿಯಲ್ಲಿ ಡಾಕ್ಟರ್ ಓದಿಸೋಕೆ ಆಗುತ್ತಾ ಅನ್ನೋದೊಂದು ಅವನ ತಲೆಯಲ್ಲಿ ಪ್ರಶ್ನೆ ಮೂಡುತ್ತದೆ. ಅವಳ ಕಡೆ ನೋಡ್ತಾನೆ ಅವನು. ದೇಗುಲದೊಳಗಿನ ದೇವರ ಬಲಭುಜದಿಂದ ಒಂದು ಸಂಪಿಗೆ ಹೂವು ನಿಧಾನವಾಗಿ ಜಾರುತ್ತಾ ತನ್ನೊಳಗೆ ಉದ್ಗಾರಗೊಂಡಿತು. ಅಂತಂದ್ರೆ ಏನು? ಆ ಗುಡಿಯತ್ತ ನೋಡಿದಾಗ ಹಿಮವಂತ ಆ ದೇವರ ದೇವರಿದ್ನಲ್ಲ, ಆ ದೇವರ ಬಲಭುಜದಿಂದ ಒಂದು ಹೂ ಬೀಳೋದನ್ನು ನೋಡ್ತಾನೆ. ಆ ಹೂ ಬೀಳೋದ್ರಿಂದ ಅವನಿಗೆ ಏನು ಅನಿಸುತ್ತೆ ಅಂತಂದರೆ, ಈ ಕೆಲಸ ಆಗ್ಬೋದೇನೋ, ಶುಭ ಶಕುನ ಇದೆ ಅಂತಂದು ಅನ್ಕೊತಾನೆ.
ಅವನಿಗೆ ಅರ್ಥ ಆಗುತ್ತೆ ಏನಂತಂದರೆ ಅವಳು ಡಾಕ್ಟರ್ ಆಗುತ್ತಾಳೆ, ಮಕ್ಕಳ ಡಾಕ್ಟ್ರು ಆಗುತ್ತಾಳೆ, ಖಂಡಿತ ಆಗ್ತಾಳೆ ಅಂತಂದು ಆ ಹೂ ಬೀಳೋದ್ರಿಂದ ಅವನು ನಿರ್ಧರಿಸುತ್ತಾನೆ. ಯಾಕಂದರೆ ಅದೇ ನಮಗೆ ಶುಭ ಶಕುನ, ಆಗ್ಬೋದೇನೋ, ಪ್ರಾರ್ಥನಾ ಡಾಕ್ಟರ್ ಆಗ್ಬೋದು, ಖಂಡಿತ ಆಗ್ತಾಳೆ ಅನ್ನೋದೊಂದು ನಂಬಿಕೆ ಬರುತ್ತೆ. ಆ ಟೈಮಲ್ಲಿ ಹಸಿವು ಮತ್ತು ಕಾಮ ಎರಡೂ ಹಾಗೇನೇ ಪ್ರಾರ್ಥನಾ, ಅದುಮಿದಷ್ಟು ಬಾಧಿಸುತ್ತವೆ, ತಣಿದಷ್ಟು ಕೆರಳುತ್ತವೆ. ಕಷ್ಟಪಟ್ಟು ನಿರ್ಲಕ್ಷ್ಯ ಮಾಡಿ ನೋಡು, ಕ್ರಮೇಣ ತಣ್ಣಗಾಗುತ್ತದೆ. ಬಾಬಾ ಎಂಥ ಮಾತಾಡ್ತಿದ್ದಾರೆ ಅಂತಂದರೆ, ಹಸಿವು ಮತ್ತು ಕಾಮ ಎರಡು ಹಾಗೇನೆ ಪ್ರಾರ್ಥನಾ, ಹಸಿವು ಮತ್ತು ಕಾಮ ಅನ್ನೋವು ಆ ಥರನೇ ಎರಡು, ಅದಿಮಿದಷ್ಟು ಬಾಧಿಸುತ್ತವೆ, ತಣಿದಷ್ಟು ಕೆರಳುತ್ತವೆ. ಕಷ್ಟಪಟ್ಟು ನಿರ್ಲಕ್ಷ್ಯ ಮಾಡಿ ನೋಡು, ಅವು ಕ್ರಮೇಣ ತಣ್ಣಗಾಗುತ್ತವೆ. ಅದರ ದುಡುಕಬೇಡ, ಇಲ್ಲಿ ಕಷ್ಟಪಟ್ಟು ಸ್ವಲ್ಪ ನಿರ್ಲಕ್ಷ್ಯ ಮಾಡಿಬಿಡೋಟ್ರನ್ನ, ನಿರ್ಲಕ್ಷ್ಯ ಮಾಡಿದ್ರಿಗಿನ ಅವು ಕ್ರಮೇಣ ತಣ್ಣಗಾಗುತ್ತವೆ ಅಂತಂದು ಹೇಳ್ತಾರೆ. ಆಗಷ್ಟೇ ತಂದ ಇಡ್ಲಿಯ ಚೂರೊಂದನ್ನು ಮುರಿದು ಬಾಯಿಗಿಟ್ಟುಕೊಳ್ಳುತ್ತಾ ಹೇಳಿದ ಹಿಮವಂತ್ ಏನು ಹೇಳ್ತಾನ ಅಲ್ಲಿ, ಆಗಲೇ ಇಡ್ಲಿ ಚೂರನ್ನು ತಂದು ಬಾಯಿಲಿಟ್ಕೊಂಡು ಈ ಥರ ಹೇಳ್ತಾನೆ ಅವನು. ಪ್ರಾರ್ಥನಾ ಆಗ ಅವನು ಮಾತಾಡಿದ್ದಕ್ಕೆ ಪ್ರಾರ್ಥನಾ ಮಾತಾಡಲಿಲ್ಲ. ರಾತ್ರಿ ತನ್ನ ಒಡೆದ ಹೆಬ್ಬರಳಿಗೆ ಹಿಮವಂತ ನೀಡಿದ ಕಂಫರ್ಟ್ ಎಂಬ ಚಿಕಿತ್ಸೆಯ ಬಗ್ಗೆಯೇ ಆಲೋಚಿಸುತ್ತಾ ತಿಂಡಿ ತಿನ್ನುತ್ತಿದ್ದಳು. ಅಂತಂದ್ರೆ ಏನು, ಇಲ್ಲಿ ಅವನು ಏನು ಹೇಳಿದ್ರು ಮಾತಾಡ್ತಿದ್ದಿಲ್ಲ. ಯಾಕಂತಂದರೆ ಅವಳಿಗೆ ಕಾಲು ಹೆಬ್ಬಟ್ಟು ಹೊಡೆದಿತ್ತಲ್ಲ, ಆ ಹೆಬ್ಬಟ್ಟನ್ನು ಅವನು ಕ್ಯೂರ್ ಮಾಡಿದ್ನಲ್ಲ ಕಂಫರ್ಟ್, ಅದನ್ನೇ ಆಲೋಚನೆ ಮಾಡ್ಕೊತಾ ಇದ್ದವಳು. ಆಲೋಚಿಸುತ್ತಾ ತಿಂಡಿ ತಿನ್ನುತ್ತಿದ್ದಳು. ಏಕೆಂದರೆ ಅವಳು ಬೆಳಗ್ಗೆ ಎದ್ದು ಕುಳಿತಾಗ ಅವನಿನ್ನೂ ಮಲಗಿದ್ದ. ಅಂದರೆ ಅವನು ಎದ್ದನೇ ಇರಲಿಲ್ಲ, ಅವಳು ಎದ್ದಿದ್ಲು, ಅವನು ಎದ್ದಿರಲಿಲ್ಲ, ಅವನನ್ನು ಮಲ್ಕೊಂಡಿದ್ದ. ಏಕೆ ಅಂತಂದರೆ ಅವನ ಮೈ ಕೆಂಡದಂತೆ ಸುಡುತ್ತಿತ್ತು. ಬದುಕಿಯೂ ಇಲ್ಲದೆ ಮಲಗಿದ್ದವನ ಕಡೆ ಅವಳು ನೋಡ್ತಾಳೆ. ಅಂದರೆ ಏನು, ಅವನು ಮಲ್ಕೊಂಡಿದ್ದಾನಿನ್ನ. ಏಕೆ ಮಲ್ಕೊಂಡಿದ್ದಾನೆ ಅಂತಂದರೆ ಅವನಿಗೆ ಜ್ವರ ಬಂದಿರೋ ಆಗಿದೆ. ಇಲ್ಲಿ ಹೇಳೋದು ಕಾಣಿಸ್ತಾ ಇದ್ರೆ ಏನಂತಂದರೆ ಜ್ವರ ಬಂದಾಗಿದೆ. ಅವಳು ಬದುಕೇನೂ ಇದ್ದಿಲ್ಲ, ಅಂಗಾಲುಗಳಲ್ಲಿ ಸಣ್ಣಗೆ ಬೊಬ್ಬೆಗಳಿದ್ದವು. ಅವನಿಗೆ ಗೊತ್ತಾಗದಂತೆ ಹಣೆ ಮುಟ್ಟಿ ನೋಡಿದಳು. ಏನಾಗುತ್ತೆ ಫ್ರೆಂಡ್ಸ್ ಅಂತಂದರೆ ಇಲ್ಲಿ ಅವನು ಮಲ್ಕೊಂಡಿದ್ದ, ಜ್ವರ ಬಂದುಬಿಟ್ಟಿದ್ವು, ಅವನಿಗೆ ಸಣ್ಣ ಸಣ್ಣ ಬೊಬ್ಬೆಗಳಾಗಿದ್ದು ಕಾಲಿಗೆ. ಆ ಟೈಮಲ್ಲಿ ಅವಳು ಹಣೆ ಮುಟ್ಟಿ ನೋಡಿದಾಗ ಜ್ವರ ಥರ ಕಾಣಿಸ್ತು. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಕಷ್ಟ ಅಂತಂದು ಅವ್ರದ್ದು. ಅವರು ಮನೆ ಬಿಟ್ಟು ಬಂದಾಯಿತು. ಮನೆ ಬಿಟ್ಟು ಬಂದುಬಿಟ್ಟು ಅವಳ ಕನಸುಗಳೆಲ್ಲ ಎಂಡ್ ಆಗ್ತವೆ. ಅಂದರೆ ಅವರು ಹೊಸ ಜೀವನ ಆರಂಭ ಮಾಡ್ತಾರೆ. ಆ ಹೊಸ ಜೀವನ ಆರಂಭ ಮಾಡಿಕೊಂಡು ಅವರು ಹೊಸ ಜೀವನ ಆರಂಭ ದಿನವೇ ಅವನಿಗೆ ಕಾಲು ಬೊಬ್ಬೆ ನೋವುಗಳು ಮತ್ತು ಜ್ವರ ಈ ಥರ ಸಣ್ಣ ಸಣ್ಣ ಲಕ್ಷಣಗಳು ಕಾಣಿಸ್ಕೊಂಡಿದ್ವು. ಮುಂದೆ ಏನಾಗ್ತೈತೆ ಅಂತ ನಿಮಗೂ ಕಾತರ ಇದೆನಾ, ನನಗೂ ಕಾತರ ಇದೆ ಏನಾಗ್ತೈತೆ ಅಂತಂದು ಇದೇ